ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ವಾಯುಪಡೆಗೆ ಸಂಬಂಧಿಸಿದಂತೆ ಈಗ ಒಂದು ಬಹಳ ದೊಡ್ಡ ಬೆಳವಣಿಗೆ ನಡೆದಿದೆ. 114 ರಫೇಲ್ ಜೆಟ್ ಯುದ್ಧ ವಿಮಾನಗಳ ಖರೀದಿ ಯೋಜನೆಯಲ್ಲಿ ಫ್ರಾನ್ಸ್ ತನ್ನ ಡೀಟೈಲ್ಡ್ ಟೆಕ್ನಿಕಲ್ ಅಂಡ್ ಕಮರ್ಷಿಯಲ್ ಪ್ರಪೋಸಲ್ ಅನ್ನು ಭಾರತಕ್ಕೆ ಸಲ್ಲಿಸಿದೆ. ಅಂದರೆ ಭಾರತ ಕೇಳಿರುವ 114 ರಫೇಲ್ ಯುದ್ಧ ವಿಮಾನಗಳನ್ನು ಯಾವ ರೀತಿಯಲ್ಲಿ ನೀಡಲಾಗುತ್ತದೆ, ಎಷ್ಟು ಯುದ್ಧ ವಿಮಾನಗಳನ್ನು ಫ್ರಾನ್ಸ್ ನಿಂದ ನೇರವಾಗಿ ತರಲಾಗುತ್ತದೆ, ಎಷ್ಟು ವಿಮಾನಗಳನ್ನು ಭಾರತದಲ್ಲೇ ತಯಾರಿಸಲಾಗುತ್ತದೆ, ಯಾವ ರೀತಿಯ ಟೆಕ್ನಾಲಜಿ ಟ್ರಾನ್ಸ್ಫರ್ ಇರುತ್ತದೆ, ಭಾರತೀಯ ಕಂಪನಿಗಳಿಗೆ ಎಷ್ಟು ಕೆಲಸ ಸಿಗಲಿದೆ ಮತ್ತು ಒಟ್ಟಾರೆ ಒಪ್ಪಂದದ ವಾಣಿಜ್ಯ ಷರತ್ತುಗಳು ಹೇಗಿರುತ್ತದೆ ಎಂಬುದರ ಸಂಪೂರ್ಣ ಪ್ರಸ್ತಾವನೆಯನ್ನು ಫ್ರಾನ್ಸ್ ಈಗ ಭಾರತಕ್ಕೆ ನೀಡಿದೆ. ಈ ಸಂಪೂರ್ಣ ಯೋಜನೆಯ ಅಂದಾಜು ಮೌಲ್ಯ ಸುಮಾರು 3.25 ಲಕ್ಷ ಕೋಟಿ ರೂಪಾಯಿಗಳು ಎನ್ನಲಾಗಿದೆ. ಇದು ಅಂತಿಮ ಒಪ್ಪಂದ ಆಗಿಲ್ಲ, ಆದರೆ 114 ರಫೇಲ್ ಜೆಟ್ ಖರೀದಿ ಯೋಜನೆ ಈಗ ಅತ್ಯಂತ ನಿರ್ಣಾಯಕ ಹಂತಕ್ಕೆ ಪ್ರವೇಶಿಸಿದೆ ಎನ್ನಬಹುದು. ಹಾಗಾದರೆ ಈ ಪ್ರಸ್ತಾವನೆಯಲ್ಲಿ ಏನಿದೆ? ಮೊದಲು ದೊಡ್ಡ ವಿಷಯ ಏನೆಂದರೆ, ಭಾರತಕ್ಕೆ ಬೇಕಿರುವ 114 ರಫೇಲ್ ಜೆಟ್ ಯುದ್ಧ ವಿಮಾನಗಳಲ್ಲಿ ಬಹುಪಾಲು ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸುವ ಯೋಜನೆ ಇದೆ. ಫ್ರಾನ್ಸ್ನ ದಸಾಲ್ಟ್ ಏವಿಯೇಷನ್ ನೇತೃತ್ವದಲ್ಲಿ ಭಾರತೀಯ ಕಂಪನಿಗಳ ಸಹಭಾಗಿತ್ವದ ಮೂಲಕ ಸುಮಾರು 94 ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ತಯಾರಿಸುವ ಅಥವಾ ಜೋಡಿಸುವ ಯೋಜನೆ ಪ್ರಸ್ತಾಪದಲ್ಲಿದೆ ಎಂದು ವರದಿಗಳು ಹೇಳುತ್ತಿವೆ. ಉಳಿದ ಯುದ್ಧ ವಿಮಾನಗಳನ್ನು ಫ್ರಾನ್ಸ್ ನಿಂದ ಫ್ಲೈ ಅವೇ ಕಂಡೀಷನ್ ನಲ್ಲಿ ಭಾರತಕ್ಕೆ ತರಲಾಗುತ್ತದೆ. ಆದರೆ ಇಲ್ಲಿ ಒಂದು ಪ್ರಮುಖ ಅಂಶವನ್ನು ಗಮನಿಸಬೇಕು. ವಿವಿಧ ವರದಿಗಳಲ್ಲಿ ಭಾರತದಲ್ಲೇ ನಿರ್ಮಿಸಲಾಗುವ ಯುದ್ಧ ವಿಮಾನಗಳ ಸಂಖ್ಯೆ 94 ಅಥವಾ 96 ಎಂದು, ಹಾಗೆಯೇ ಫ್ರಾನ್ಸ್ ನಿಂದ ನೇರವಾಗಿ ಬರುವ ಯುದ್ಧ ವಿಮಾನಗಳ ಸಂಖ್ಯೆ 18 ಅಥವಾ 20 ಎಂದು ವಿಭಿನ್ನವಾಗಿ ವರದಿಯಾಗಿದೆ. ಆದ್ದರಿಂದ ಅಂತಿಮ ಸಂಖ್ಯೆಯನ್ನು ಭಾರತ ಮತ್ತು ಫ್ರಾನ್ಸ್ ನಡುವಿನ ಮಾತುಕತೆ ಪೂರ್ಣಗೊಂಡ ನಂತರವೇ ಖಚಿತವಾಗಿ ಹೇಳಲು ಸಾಧ್ಯ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ಈ ಬಾರಿ ಭಾರತ ಕೇವಲ ವಿದೇಶದಿಂದ ಯುದ್ಧ ವಿಮಾನಗಳನ್ನು ಖರೀದಿಸಲು ಬಯಸುತ್ತಿಲ್ಲ. ಭಾರತದಲ್ಲಿ ರಫೇಲ್ ಜೆಟ್ ಉತ್ಪಾದನಾ ಸಾಮರ್ಥ್ಯವನ್ನು ನಿರ್ಮಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಇದು ಯಶಸ್ವಿಯಾದರೆ ಭಾರತದಲ್ಲಿ ಒಂದು ಪೂರ್ಣ ಪ್ರಮಾಣದ ಫೈಟರ್ ಏರ್ಕ್ರಾಫ್ಟ್ ಪ್ರೊಡಕ್ಷನ್ ಲೈನ್ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಇದರಿಂದ ಭವಿಷ್ಯದಲ್ಲಿ ಯುದ್ಧ ವಿಮಾನಗಳ ಉತ್ಪಾದನೆಯ ಜೊತೆಗೆ ನಿರ್ವಹಣೆ, ದುರಸ್ತಿ, ಬಿಡಿಭಾಗಗಳ ತಯಾರಿಕೆ ಮತ್ತು ಯುದ್ಧ ವಿಮಾನಗಳ ತಾಂತ್ರಿಕ ಬೆಂಬಲದಲ್ಲೂ ಭಾರತದ ಸಾಮರ್ಥ್ಯ ಹೆಚ್ಚಾಗಬಹುದು. ಇಲ್ಲಿ ದಸಾಲ್ಟ್ ಏವಿಯೇಷನ್ ಮಾತ್ರವಲ್ಲ, ಫ್ರಾನ್ಸ್ನ ಇತರ ಪ್ರಮುಖ ರಕ್ಷಣಾ ಕಂಪನಿಗಳು ಪ್ರಮುಖ ಪಾತ್ರ ವಹಿಸಲಿವೆ. ಸ್ಯಾಫ್ರಾನ್ ರಫೇಲ್ ಯುದ್ಧ ವಿಮಾನದ M88 ಇಂಜಿನ್ಗೆ ಸಂಬಂಧಿಸಿದಂತೆ ಕೆಲಸ ಮಾಡಲಿದೆ. ಥೇಲ್ಸ್ ವಿಮಾನದ ಏವಿಯಾನಿಕ್ಸ್, ರೆಡಾರ್ ಮತ್ತು ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಹಾಗೆಯೇ MBDA ಶಸ್ತ್ರಾಸ್ತ್ರ ವ್ಯವಸ್ಥೆಗಳಲ್ಲಿ ಪ್ರಮುಖ ಪಾಲುದಾರನಾಗಲಿದೆ. ಅಂದರೆ ರಫೇಲ್ ಯೋಜನೆಯ ಸ್ಥಳೀಕರಣವು ಕೇವಲ ಯುದ್ಧ ವಿಮಾನದ ದೇಹವನ್ನು ಭಾರತದಲ್ಲಿ ಜೋಡಿಸುವುದಕ್ಕೆ ಸೀಮಿತವಾಗದೆ ಯುದ್ಧ ವಿಮಾನದ ಹಲವು ಪ್ರಮುಖ ವ್ಯವಸ್ಥೆಗಳು ಮತ್ತು ಕೈಗಾರಿಕಾ ಸಾಮರ್ಥ್ಯಗಳನ್ನು ಭಾರತಕ್ಕೆ ತರುವ ಗುರಿಯನ್ನು ಹೊಂದಿದೆ. ಇದರ ಮತ್ತೊಂದು ಪ್ರಮುಖ ಭಾಗವೇ ಟೆಕ್ನಾಲಜಿ ಟ್ರಾನ್ಸ್ಫರ್. ಭಾರತವು ಈ ಒಪ್ಪಂದದಲ್ಲಿ ಹೆಚ್ಚಿನ ತಾಂತ್ರಿಕ ಸ್ವಾವಲಂಬನೆಯನ್ನು ಬಯಸುತ್ತಿದೆ. ವಿಶೇಷವಾಗಿ ಯುದ್ಧ ವಿಮಾನದ ಸಾಫ್ಟ್ವೇರ್, ಮಿಷನ್ ಸಿಸ್ಟಮ್ಸ್, ವೆಪನ್ ಇಂಟಿಗ್ರೇಷನ್ ಮತ್ತು ಡೇಟಾ ಲಿಂಕ್ಸ್ ಗಳ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸ್ವಾಯತ್ತತೆ ಪಡೆಯುವುದು ಭಾರತದ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾಗಿದೆ. ಇದರ ಉದ್ದೇಶ ಏನು ಸ್ನೇಹಿತರೆ? ಭವಿಷ್ಯದಲ್ಲಿ ಭಾರತ ತನ್ನದೇ ಆದ ಶಸ್ತ್ರಾಸ್ತ್ರಗಳನ್ನು ರಫೇಲ್ ಯುದ್ಧ ವಿಮಾನಕ್ಕೆ ಸೇರಿಸಲು ಅಗತ್ಯವಿರುವ ತಾಂತ್ರಿಕ ಬದಲಾವಣೆಗಳನ್ನು ಮಾಡಲು ಮತ್ತು ಹೊಸ ವ್ಯವಸ್ಥೆಗಳನ್ನು ಅಳವಡಿಸಲು ಸಾಧ್ಯವಾಗಬೇಕು. ಉದಾಹರಣೆಗೆ, ಭಾರತದ ಸ್ವದೇಶಿ ಅಸ್ತ್ರ ಏರ್ ಟು ಏರ್ ಮಿಸೈಲ್ ಕುಟುಂಬದ ವಿವಿಧ ರೂಪಾಂತರಗಳನ್ನು ರಫೇಲ್ ಜೊತೆ ಸಂಯೋಜಿಸುವ ಸಾಧ್ಯತೆಯನ್ನು ಭಾರತ ಪರಿಶೀಲಿಸುತ್ತಿದೆ. ಇದು ಯಶಸ್ವಿಯಾದರೆ ರಫೇಲ್ ಯುದ್ಧ ವಿಮಾನಗಳು ಕೇವಲ ಫ್ರೆಂಚ್ ಶಸ್ತ್ರಾಸ್ತ್ರಗಳ ಮೇಲೆ ಅವಲಂಬಿತವಾಗಿರದೆ ಭಾರತೀಯ ಶಸ್ತ್ರಾಸ್ತ್ರ ವ್ಯವಸ್ಥೆಗಳೊಂದಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಹುದು. ಇದೇ ಕಾರಣಕ್ಕೆ ಸಾಫ್ಟ್ವೇರ್ ಸೋವೆರ್ನಿಟಿ ಮತ್ತು ವೆಪನ್ ಇಂಟಿಗ್ರೇಷನ್ ಈ ಒಪ್ಪಂದದಲ್ಲಿ ಅತ್ಯಂತ ಪ್ರಮುಖ ವಿಷಯಗಳಾಗಿವೆ. ಇನ್ನೊಂದು ದೊಡ್ಡ ಲಾಭ ಭಾರತೀಯ ಕೈಗಾರಿಕೆಗೆ ಸಿಗಲಿದೆ. ಈ ಯೋಜನೆಯಿಂದ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಕೈಗಾರಿಕಾ
ಅನೇಕ ಅವಕಾಶಗಳು ಭಾರತೀಯ ಕಂಪನಿಗಳಿಗೆ ಸಿಗಬಹುದು ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್, ಲಾರ್ಸನ್ ಅಂಡ್ ಟೂಬ್ರೋ ಸೇರಿದಂತೆ ಹಲವು ಭಾರತೀಯ ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ದಸಾಲ್ಟ್ ಈಗಾಗಲೇ ಟಾಟಾ ಜೊತೆ ಯುದ್ಧ ವಿಮಾನದ ಪ್ರಮುಖ ಭಾಗಗಳ ಉತ್ಪಾದನೆಗೆ ಸಂಬಂಧಿಸಿದ ಸಹಕಾರವನ್ನು ಹೊಂದಿದೆ. ಹೀಗಾಗಿ ಈ ಯೋಜನೆ ಕೇವಲ ಭಾರತೀಯ ವಾಯುಪಡೆಯ ಬಲವರ್ಧನೆಗೆ ಮಾತ್ರವಲ್ಲದೆ ಭಾರತದ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಇಕೋಸಿಸ್ಟಮ್ ಅನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ದೊಡ್ಡ ಅವಕಾಶವಾಗಬಹುದು. ಇದಕ್ಕೆ ಮತ್ತೊಂದು ಪ್ರಮುಖ ಅಂಶವೆಂದರೆ ಇಂಡಿಜಿನಿಯಸ್ ಕಂಟೆಂಟ್. ಆರಂಭದಲ್ಲಿ ಸ್ಥಳೀಯ ಉತ್ಪಾದನೆಯ ಪ್ರಮಾಣ ಕಡಿಮೆ ಇರಬಹುದು, ಆದರೆ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾದಂತೆ ಮತ್ತು ಭಾರತೀಯ ಕಂಪನಿಗಳು ಹೆಚ್ಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಂತೆ ಸ್ಥಳೀಯ ಅಂಶವನ್ನು ಹಂತ ಹಂತವಾಗಿ ಹೆಚ್ಚಿಸುವ ಗುರಿ ಇದೆ. ಕೆಲವು ವರದಿಗಳ ಪ್ರಕಾರ ದೀರ್ಘಾವಧಿಯಲ್ಲಿ ಸ್ಥಳೀಯ ಅಂಶವು 50%ಕ್ಕಿಂತಲೂ ಹೆಚ್ಚು, ಕೆಲವು ಸಂದರ್ಭಗಳಲ್ಲಿ 60%ರವರೆಗೂ ಏರಿಸುವ ಗುರಿಯ ಬಗ್ಗೆ ಚರ್ಚೆ ನಡೆದಿದೆ. ಆದರೆ ಇದರ ಅಂತಿಮ ಪ್ರಮಾಣವನ್ನು ಒಪ್ಪಂದದ ತಾಂತ್ರಿಕ ಮತ್ತು ವಾಣಿಜ್ಯ ಮಾತುಕತೆಗಳು ಮುಗಿದ ನಂತರವೇ ಖಚಿತಪಡಿಸಬಹುದು. ಇದರ ಜೊತೆಗೆ M88 ಇಂಜಿನ್ಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ಹಾಲ್ ಅಂದರೆ MRO ಸೌಲಭ್ಯ ಸ್ಥಾಪಿಸುವ ವಿಚಾರವು ಚರ್ಚೆಯಲ್ಲಿದೆ. ಇಂತಹ ಸೌಲಭ್ಯ ಭಾರತದಲ್ಲೇ ನಿರ್ಮಾಣವಾದರೆ ಭವಿಷ್ಯದಲ್ಲಿ ರಫೇಲ್ ಯುದ್ಧ ವಿಮಾನಗಳ ಇಂಜಿನ್ ನಿರ್ವಹಣೆಗೆ ವಿದೇಶದ ಮೇಲೆ ಇರುವ ಅವಲಂಬನೆ ಕಡಿಮೆಯಾಗಬಹುದು. ಈಗ ಮತ್ತೊಂದು ಪ್ರಮುಖ ಪ್ರಶ್ನೆ ಸ್ನೇಹಿತರೆ, ಭಾರತ ಯಾವ ರಫೇಲ್ ರೂಪಾಂತರವನ್ನು ಪಡೆಯಲು ಬಯಸುತ್ತಿದೆ? ವರದಿಗಳ ಪ್ರಕಾರ ಭಾರತವು ಅತ್ಯಾಧುನಿಕ ರಫೇಲ್ F4 ಸ್ಟ್ಯಾಂಡರ್ಡ್ ಅನ್ನು ಪಡೆಯಲು ಬಯಸುತ್ತಿದೆ. ಅದರ ಜೊತೆಗೆ ಭವಿಷ್ಯದ F5 ಸ್ಟ್ಯಾಂಡರ್ಡ್ಗೆ ಸಾಗಲು ಅಗತ್ಯವಿರುವ ತಾಂತ್ರಿಕ ಮಾರ್ಗವನ್ನು ಭಾರತ ಬಯಸುತ್ತಿದೆ ಎನ್ನಲಾಗಿದೆ. F4 ಮತ್ತು F5 ಅಭಿವೃದ್ಧಿಗಳ ಮೂಲಕ ರಫೇಲ್ ಯುದ್ಧ ವಿಮಾನಗಳಲ್ಲಿ ಸೆನ್ಸಾರ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್, ಕನೆಕ್ಟಿವಿಟಿ ಮತ್ತು ಪೈಲಟ್ ಅಸಿಸ್ಟೆನ್ಸ್ ಸಾಮರ್ಥ್ಯಗಳಲ್ಲಿ ಹೆಚ್ಚಿನ ಸುಧಾರಣೆಗಳನ್ನು ತರಲು ಸಾಧ್ಯವಾಗಲಿದೆ. ಇದು ಬಹಳ ಮುಖ್ಯ ಸ್ನೇಹಿತರೆ, ಏಕೆಂದರೆ ಭಾರತ ಇಂದು ಖರೀದಿಸುವ ಯುದ್ಧ ವಿಮಾನಗಳು ಮುಂದಿನ ಹಲವು ದಶಕಗಳವರೆಗೆ ಭಾರತೀಯ ವಾಯುಪಡೆಯ ಸೇವೆಯಲ್ಲಿ ಇರಲಿವೆ. ಆದ್ದರಿಂದ ಕೇವಲ ಇಂದಿನ ತಂತ್ರಜ್ಞಾನ ಸಾಕಾಗುವುದಿಲ್ಲ. ಭವಿಷ್ಯದ ಯುದ್ಧ ಭೂಮಿಯ ಅಗತ್ಯಗಳಿಗೆ ಅನುಗುಣವಾಗಿ ಯುದ್ಧ ವಿಮಾನಗಳನ್ನು ಅಪ್ಗ್ರೇಡ್ ಮಾಡಿಕೊಳ್ಳುವ ಸಾಮರ್ಥ್ಯವು ಭಾರತಕ್ಕೆ ಬೇಕಾಗಿದೆ. ಇದೇ ಕಾರಣಕ್ಕೆ ಭಾರತೀಯ ಶಸ್ತ್ರಾಸ್ತ್ರಗಳು, ಸುರಕ್ಷಿತ ಡೇಟಾ ಲಿಂಕ್ಸ್ ಮತ್ತು ಭಾರತೀಯ ಕಮಾಂಡ್ ಅಂಡ್ ಕಂಟ್ರೋಲ್ ನೆಟ್ವರ್ಕ್ಸ್ ಜೊತೆ ರಫೇಲ್ ಜೆಟ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸಂಯೋಜಿಸುವ ಸಾಮರ್ಥ್ಯವನ್ನು ಭಾರತ ಒತ್ತಿ ಹೇಳುತ್ತಿದೆ. ಈಗ ಈ ಒಪ್ಪಂದದ ಅಗತ್ಯ ಭಾರತಕ್ಕೆ ಏಕೆ ಎದುರಾಗಿದೆ ಎಂಬುದನ್ನು ನೋಡೋಣ. ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳ ಸಂಖ್ಯೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಒತ್ತಡ ಇದೆ. ಹಳೆಯ ಮಿಕ್ಸ್ ಸರಣಿಯ ಹಲವು ವಿಮಾನಗಳು ಹಂತ ಹಂತವಾಗಿ ಸೇವೆಯಿಂದ ಹೊರಬರುತ್ತಿವೆ. ಇನ್ನೊಂದೆಡೆ ಸ್ವದೇಶಿ LCA Mk1A ಯೋಜನೆಯಲ್ಲಿ ವಿಳಂಬವಾಗಿದೆ. ಅದೇ ರೀತಿ LCA Mk2 ಮತ್ತು AMCA ಇನ್ನೂ ಅಭಿವೃದ್ಧಿ ಮತ್ತು ಪರೀಕ್ಷೆಯ ಹಂತದಲ್ಲಿದೆ. ಹೀಗಾಗಿ ಮುಂದಿನ ವರ್ಷಗಳಲ್ಲಿ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳ ಸಂಖ್ಯೆಯನ್ನು ಹೆಚ್ಚಿಸಲು ತಕ್ಷಣದ ಪರಿಹಾರವೂ ಬೇಕಾಗಿದೆ. ಇಲ್ಲಿಯೇ ಹೆಚ್ಚುವರಿ ರಫೇಲ್ ಯುದ್ಧ ವಿಮಾನಗಳ ಅಗತ್ಯ ಬರುತ್ತದೆ. ಭಾರತೀಯ ವಾಯುಪಡೆ ಈಗಾಗಲೇ 36 ರಫೇಲ್ ಯುದ್ಧ ವಿಮಾನಗಳನ್ನು ಹೊಂದಿದೆ. ಈ ಯುದ್ಧ ವಿಮಾನಗಳು ಅಂಬಾಲಾ ಮತ್ತು ಹಶಿಮಾರ ಆಧಾರಿತ 2 ಸ್ಕ್ವಾಡ್ರನ್ಸ್ ಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಇದರಿಂದ 114 ಹೊಸ ರಫೇಲ್ ಯುದ್ಧ ವಿಮಾನಗಳು ಸೇರ್ಪಡೆಯಾದರೆ ಭಾರತೀಯ ವಾಯುಪಡೆಯ ರಫೇಲ್ ಪಡೆ ಬಹಳ ದೊಡ್ಡದಾಗಲಿದೆ. ಭಾರತೀಯ ನೌಕಾಪಡೆಯು ಈಗಾಗಲೇ 26 ರಫೇಲ್ ಮೆರಿನ್ ವಿಮಾನಗಳಿಗೆ ಒಪ್ಪಂದ ಮಾಡಿಕೊಂಡಿದೆ. ಇವು ಭಾರತೀಯ ವಿಮಾನವಾಹಕ ನೌಕೆಗಳಿಂದ ಕಾರ್ಯನಿರ್ವಹಿಸಲು ಉದ್ದೇಶಿಸಲಾಗಿದೆ. ಭವಿಷ್ಯದಲ್ಲಿ ನೌಕಾಪಡೆ ಇನ್ನೂ 30ಕ್ಕೂ ಹೆಚ್ಚು ರಫೇಲ್ ಮೆರೈನ್ ಯುದ್ಧ ವಿಮಾನಗಳನ್ನು ಪಡೆಯುವ ಸಾಧ್ಯತೆಯ ಬಗ್ಗೆಯೂ ಚರ್ಚೆ ಇದೆ. ಅದು ನಡೆದರೆ ಭಾರತದಲ್ಲಿರುವ ಒಟ್ಟು ರಫೇಲ್ ಯುದ್ಧ ವಿಮಾನಗಳ ಸಂಖ್ಯೆ 200ಕ್ಕೂ ಹೆಚ್ಚಾಗುವ ಸಾಧ್ಯತೆ ಇದೆ. ಇದು ಭಾರತೀಯ ವಾಯು ಮತ್ತು ನೌಕಾ ಶಕ್ತಿಗೆ ಬಹಳ ದೊಡ್ಡ ಬದಲಾವಣೆಯಾಗಲಿದೆ. ಆದರೆ ಇಲ್ಲಿ ಒಂದು ವಿಷಯ ಸ್ಪಷ್ಟಪಡಿಸಬೇಕು. 114 ರಫೇಲ್ ಜೆಟ್ ಯುದ್ಧ ವಿಮಾನಗಳಿಗಾಗಿ ಫ್ರಾನ್ಸ್ ಪ್ರಸ್ತಾವನೆ ಸಲ್ಲಿಸಿರುವುದರಿಂದ ಒಪ್ಪಂದ ಅಂತಿಮವಾಗಿದೆ ಎಂದು ಅರ್ಥವಲ್ಲ. ಈಗ ಭಾರತೀಯ ವಾಯುಪಡೆ ಮತ್ತು ರಕ್ಷಣಾ ಸಚಿವಾಲಯ ಫ್ರಾನ್ಸ್ ಸಲ್ಲಿಸಿರುವ ಟೆಕ್ನಿಕಲ್ ಅಂಡ್ ಕಮರ್ಷಿಯಲ್ ಪ್ರಪೋಸಲ್ ಅನ್ನು ವಿವರವಾಗಿ ಪರಿಶೀಲಿಸಲಿದೆ. ಬೆಲೆ, ತಂತ್ರಜ್ಞಾನಗಳ ವರ್ಗಾವಣೆ, ಸ್ಥಳೀಯ ಉತ್ಪಾದನೆ, ಭಾರತೀಯ ಕಂಪನಿಗಳ ಪಾಲ್ಗೊಳ್ಳುವಿಕೆ, ನಿರ್ವಹಣೆ, ಶಸ್ತ್ರಾಸ್ತ್ರಗಳ ಸಂಯೋಜನೆ ಮತ್ತು
ಇತರ ಷರತ್ತುಗಳ ಬಗ್ಗೆ ಮಾತುಕತೆ ನಡೆಯಲಿದೆ. ಈ ಮಾತುಕತೆಗಳು ಆಗಸ್ಟ್ ಅಂತ್ಯ ಅಥವಾ ಸೆಪ್ಟೆಂಬರ್ ಆರಂಭದಿಂದ ವೇಗ ಪಡೆಯುವ ಸಾಧ್ಯತೆ ಇದೆ ಎಂದು ವರದಿಗಳು ಹೇಳುತ್ತಿವೆ. ಅದರ ನಂತರ ಅಂತಿಮ ಪ್ರಸ್ತಾವನೆಯನ್ನು ರಕ್ಷಣಾ ಸಚಿವಾಲಯವು ಒಪ್ಪಿಕೊಂಡರೆ ಅದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂದರೆ ಸಿಸಿಎಸ್ ನ ಮುಂದೆ ಹೋಗಲಿದೆ. ಸಿಸಿಎಸ್ ಅನುಮೋದನೆ ದೊರೆತ ನಂತರ ಫ್ರಾನ್ಸ್ಗೆ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ನೀಡುವ ಮೂಲಕ ಖರೀದಿ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಸಾಗಲಿದೆ. ಭಾರತ ಈ ಒಪ್ಪಂದವನ್ನು ಪ್ರಸಕ್ತ ಹಣಕಾಸು ವರ್ಷದೊಳಗೆ ಅಂತಿಮಗೊಳಿಸುವ ಗುರಿ ಹೊಂದಿದೆ ಎಂದು ವರದಿಯಾಗಿದೆ. ಹೀಗಾಗಿ 114 ರಫೇಲ್ ಯೋಜನೆ ಈಗ ಕೇವಲ ಯುದ್ಧ ವಿಮಾನಗಳ ಖರೀದಿ ಯೋಜನೆಯಾಗಿ ಉಳಿದಿಲ್ಲ. ಇದು ಭಾರತದ ಮುಂದಿನ ದಶಕಗಳ ಏರ್ ಪವರ್, ದೇಶೀಯ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್, ಟೆಕ್ನಾಲಜಿ ಟ್ರಾನ್ಸ್ಫರ್, ವೆಪನ್ಸ್ ಇಂಟಿಗ್ರೇಷನ್ ಮತ್ತು ರಕ್ಷಣಾ ಸ್ವಾವಲಂಬನೆಗೆ ಸಂಬಂಧಿಸಿದಂತೆ ಬಹುದೊಡ್ಡ ಯೋಜನೆಯಾಗಿ ರೂಪುಗೊಳ್ಳುತ್ತಿದೆ. ಒಂದು ಕಡೆ ಭಾರತಕ್ಕೆ ತಕ್ಷಣದ ಅಗತ್ಯಗಳನ್ನು ಪೂರೈಸಲು ಹೆಚ್ಚಿನ ಸಂಖ್ಯೆಯ ಅತ್ಯಾಧುನಿಕ ಯುದ್ಧ ವಿಮಾನಗಳು ಬೇಕಾಗಿವೆ. ಮತ್ತೊಂದೆಡೆ ಭವಿಷ್ಯದಲ್ಲಿ LCA Mk2 ಮತ್ತು AMCA ಮುಂತಾದ ಸ್ವದೇಶಿ ಯೋಜನೆಗಳು ಬಲವಾಗಿ ಬೆಳೆಯಬೇಕಾಗಿದೆ. ಈ ಎರಡರ ನಡುವೆ ಇರುವ ಅಂತರವನ್ನು ತುಂಬಲು 114 ರಫೇಲ್ ಯೋಜನೆ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಅದರಲ್ಲೂ ಬಹುಪಾಲು ರಫೇಲ್ ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸುವ ಯೋಜನೆ ಯಶಸ್ವಿಯಾದರೆ ಇದು ಭಾರತದ ಯುದ್ಧ ವಿಮಾನ ಉತ್ಪಾದನಾ ಸಾಮರ್ಥ್ಯದಲ್ಲಿ ಒಂದು ಪ್ರಮುಖ ತಿರುವಾಗಬಹುದು. ಈಗ ಎಲ್ಲರ ಗಮನವು ಮುಂದಿನ ಮಾತುಕತೆಗಳ ಮೇಲೆ ಇದೆ. ಬೆಲೆ ಎಷ್ಟು ಅಂತಿಮವಾಗಲಿದೆ, ಭಾರತಕ್ಕೆ ಯಾವ ಮಟ್ಟದ ಟೆಕ್ನಾಲಜಿ ಟ್ರಾನ್ಸ್ಫರ್ ಸಿಗಲಿದೆ, ಭಾರತೀಯ ಶಸ್ತ್ರಾಸ್ತ್ರಗಳು ರಫೇಲ್ನ ಜೊತೆ ಎಷ್ಟು ಪ್ರಮಾಣದಲ್ಲಿ ಸಂಯೋಜಿಸಲು ಅವಕಾಶ ಸಿಗಲಿದೆ, ಭಾರತದಲ್ಲೇ ಉತ್ಪಾದನೆಯಾಗುವ ಯುದ್ಧ ವಿಮಾನಗಳ ಸ್ಥಳೀಯ ಅಂಶ ಎಷ್ಟು ಇರಲಿದೆ ಮತ್ತು ಅಂತಿಮವಾಗಿ 114 ರಫೇಲ್ ಒಪ್ಪಂದಕ್ಕೆ ಸಿಸಿಎಸ್ ಯಾವಾಗ ಅನುಮೋದನೆ ನೀಡಲಿದೆ. ಈ ಪ್ರಶ್ನೆಗಳಿಗೆ ಮುಂದಿನ ಕೆಲವು ತಿಂಗಳುಗಳಲ್ಲಿ ಉತ್ತರ ಸಿಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಹೇಳುವುದಾದರೆ ಫ್ರಾನ್ಸ್ ತನ್ನ ಅಧಿಕೃತ ಪ್ರಸ್ತಾವನೆಯನ್ನು ಸಲ್ಲಿಸಿರುವುದು 114 ರಫೇಲ್ ಯೋಜನೆಯ ಅತ್ಯಂತ ಮಹತ್ವದ ಮೈಲುಗಲ್ಲಾಗಿದೆ. ಇನ್ನು ಮುಂದೆ ಭಾರತವು ಪ್ರಸ್ತಾವನೆಯನ್ನು ಪರಿಶೀಲಿಸಿ ತಾಂತ್ರಿಕ ಮತ್ತು ವಾಣಿಜ್ಯ ಷರತ್ತುಗಳನ್ನು ಅಂತಿಮಗೊಳಿಸಬೇಕು. ಒಪ್ಪಂದ ಅಂತಿಮಗೊಂಡರೆ ಇದು ಭಾರತೀಯ ವಾಯುಪಡೆಯ ಸಾಮರ್ಥ್ಯವನ್ನು ಮಾತ್ರವಲ್ಲದೆ ಭಾರತದಲ್ಲಿನ ಯುದ್ಧ ವಿಮಾನಗಳ ಉತ್ಪಾದನೆ ಮತ್ತು ಏರೋಸ್ಪೇಸ್ ಉದ್ಯಮಕ್ಕೂ ದೊಡ್ಡ ಉತ್ತೇಜನ ನೀಡುವ ಯೋಜನೆಯಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.